ಮಹಾನಗರದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆ ಆಶ್ರಯದಲ್ಲಿ ಇಂದು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಮಾನೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಅತ್ಯಂತ ಅದ್ಧೂರಿಯಾಗಿ ನೆರವೇರಿತು. ಯಾವ ಜಗದ್ಗುರು ರೇಣುಕಾಚಾರ್ಯ ಹೆಸರಿನಿಂದ ಈ ವಿದ್ಯಾಸಂಸ್ಥೆ ಪ್ರಾರಂಭಗೊಂಡಿದೆಯೋ ಅಂಥ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಮಾನೋತ್ಸವ ಆಚರಿಸುವಂಥದ್ದು ಅತ್ಯಂತ ಸಂತೋಷದ ಸಂಗತಿ. ಇವತ್ತಿನ ಸಂದರ್ಭದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಬೋಧಿಸಿದಂಥ ತತ್ವ ಸಿದ್ಧಾಂತಗಳು ಅಂದಿಗಷ್ಟೇ ಅಲ್ಲ, ಇಂದಿಗಷ್ಟೇ ಅಲ್ಲ, ಅಂದು ಇಂದು ಮುಂದು ಎಂದೆಂದೂ ಕೂಡ ಬೆಳೆದು ಬಾಳುವಂಥ ಜನಾಂಗಕ್ಕೆ ಒಂದು ದಾರಿ ದೀಪ. ಅಂಥ ವಿಭೂತಿ ಪುರುಷರ ಒಂದು ಜಯಂತಿ ಆಚರಣೆ ಈ ಮಹಾನಗರದಲ್ಲಿ ನಡೆದಿರುವಂಥದ್ದು ಭಕ್ತರೆಲ್ಲರ ಸೌಭಾಗ್ಯ. ಇವತ್ತಿನ ಈ ಸಮಾರಂಭದಲ್ಲಿ ಶ್ರೀ ಜಗದ್ಗುರು ರೇಣುಕಶ್ರೀ ಪ್ರಶಸ್ತಿಯನ್ನು ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರದಾನ ಮಾಡುವುದಿತ್ತು. ಆದರೆ ಇವತ್ತಿನ ದಿನ ಪಿರಿಯಾಪಟ್ಟಣದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸಂಯುಕ್ತವಾದಂಥ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳಬೇಕಾದ ಕಾರಣ ಅನಿವಾರ್ಯ ಆಗಿದೆ. ಬುದ್ಧಿ ಕ್ಷಮಾ ಮಾಡಿ ನಾನೇ ಒಂದು ದಿನ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆಗೆ ಬರ್ತೇನೆ ಮತ್ತು ಇದೇ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಲಯದಲ್ಲಿ ನಾನು ಓದಿರುವಂಥದ್ದು ನನಗೆ ಸ್ವಾಭಿಮಾನ ಇದೆ. ಆ ಪ್ರಶಸ್ತಿಯನ್ನು ಯಾವ ರೀತಿ ಗೌರವದಿಂದ ನಾನು ಸ್ವೀಕಾರ ಮಾಡಬೇಕು ಅದನ್ನು ನಾನು ಖಂಡಿತವಾಗಿ ಮಾಡ್ತೇನೆ. ಇವತ್ತು ಮಾತ್ರ ತಾವು ಕ್ಷಮಾ ಮಾಡಿ ತಮ್ಮ ಆಶೀರ್ವಾದ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದಾರೆ. ಮುಂದೊಂದು ದಿನ ಈ ಸಂಸ್ಥೆಗೆ ಬಂದಾಗ ಸಂಸ್ಥೆಯ ಆಡಳಿತ ಮಂಡಳಿಯವರು ಮತ್ತು ಎಲ್ಲ ಕಾಲೇಜುಗಳ ಮುಖ್ಯಸ್ಥರು ಕೂಡ ಸೇರಿ ಶ್ರೀ ಜಗದ್ಗುರು ರೇಣುಕಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಅವರನ್ನು ಗೌರವಿಸಲಾಗ್ತಾ ಇದೆ ಅನ್ನುವಂಥ ಒಂದು ಸಂತೋಷದ ಸಂಗತಿಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಜಾತಿ ಜನಗಣತಿಯ ವಿಚಾರವಾಗಿ ವೀರಶೈವ ಲಿಂಗಾಯತ ಸಮಾಜದಲ್ಲಾಗಲಿ ಒಕ್ಕಲಿಗ ಸಮಾಜದಲ್ಲಾಗಲಿ ಭಾಳಷ್ಟು ಅದಕ್ಕೆ ವಿರೋಧಗಳು ವ್ಯಕ್ತವಾಗಿದೆ. ಈಗ ಮಾಡಿರುವಂಥ ಸಮೀಕ್ಷೆ 10 ವರ್ಷ ಹಿಂದೆ ಆದಂಥ ಸಮೀಕ್ಷೆ ಮತ್ತು ಇದು ಅಷ್ಟು ವೈಜ್ಞಾನಿಕವಾಗಿ ಆಗಿಲ್ಲ, ಎಲ್ಲಿಯೋ ಕುಳಿತು ತಯಾರು ಮಾಡಿದಂಥ ವರದಿ ಅನ್ನುವಂಥ ಆರೋಪ ಇದೆ. ಆ ಕಾರಣದಿಂದ ಈಗಾಗಲೇ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಸ್ವತಃ ನಮ್ಮ ಸಂಸ್ಥೆಯಿಂದ ಮನೆ ಮನೆಗೆ ಜಾತಿ ಜನಗಣತಿಯನ್ನು ನಾವು ಮಾಡ್ತೇವೆ ಅನ್ನುವಂಥ ಒಂದು ಸ್ಪಷ್ಟ ಧ್ವನಿಯನ್ನು ಅವರು ಎತ್ತಿದ್ದಾರೆ. ಮತ್ತು ವೀರಶೈವ ಲಿಂಗಾಯತ ಸಮಾಜದಲ್ಲಿ ನೂರಾರು ಒಳಪಂಗಡಗಳಿವೆ. ಆದರೆ ಆ ಒಳಪಂಗಡಗಳನ್ನು ವಿಂಗಡಿಸುವುದರ ಮೂಲಕ ಒಟ್ಟು ಸಮುದಾಯದ ಸಂಖ್ಯೆಯನ್ನು ಕಡಿತಗೊಳಿಸಲಾಗಿದೆ. ವೀರಶೈವ ಲಿಂಗಾಯತ ಸಮಾಜದ ಯಾವುದೇ ಒಳಪಂಗಡಗಳು ಇದ್ದರೂ ಕೂಡ ಅವೆಲ್ಲವೂ ಕೂಡ ಮೂಲ ವೀರಶೈವ ಲಿಂಗಾಯತಕ್ಕೆ ಸಂಬಂಧಪಟ್ಟವುಗಳೇ ಹೊರತು ಇವು ಬೇರೆ ಬೇರೆ ಅಲ್ಲ ಅನ್ನುವಂಥದ್ದು ಸರ್ಕಾರದ ಗಮನಕ್ಕೆ ಬರಬೇಕಾದದ್ದು ಭಾಳ ಅವಶ್ಯಕ ಇದೆ. ಈ ನಿಟ್ಟಿನಲ್ಲಿ ಧರ್ಮಪೀಠಗಳಾಗಲಿ, ಈ ನಾಡಿನ ಮಠಾಧೀಶರಾಗಲಿ ಮತ್ತು ಸಮುದಾಯದ ಎಲ್ಲ ಭಕ್ತರಾಗಲಿ ಸಂದರ್ಭ ಬಂದಾಗ ಮನವರಿಕೆಯನ್ನು ಮಾಡಿಕೊಡುವಂಥ ಕಾರ್ಯ ಮಾಡ್ತೀವಿ. ಸಚಿವ ಸಂಪುಟದ ಸಭೆಯಲ್ಲಿ ಮತ್ತೊಮ್ಮೆ ಮೇ 11ನೇ ತಾರೀಕಿಗೆ ಚರ್ಚೆಗೆ ಅವಕಾಶ ಕಲ್ಪಿಸಿದ್ದಾರೆ. ಆ ಸಚಿವ ಸಂಪುಟ ತೆಗೆದುಕೊಳ್ಳುವಂಥ ನಿರ್ಧಾರದ ಮೇಲೆ ಮುಂದೆ ಮಹಾಸಭೆ ಆಗಲಿ ಧರ್ಮಪೀಠಗಳಾಗಲಿ ಅದಕ್ಕೆ ಏನು ಪ್ರತಿಕ್ರಿಯೆ ಕೊಡಬೇಕು ಅನ್ನೋದನ್ನು ಆ ಸಂದರ್ಭದಲ್ಲಿ ನಾವು ಸಮಯೋಚಿತವಾಗಿ ಕೊಡುವುದರ ಮೂಲಕ ಈ ಸಮಾಜದ ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನು ಒದಗಿಸಿಕೊಡುವಂಥ ನಿಟ್ಟಿನಲ್ಲಿ ನಾವು ಬೆಂಬಲವಾಗಿ ಇರ್ತೇವೆ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಮರೆಯೋದಿಲ್ಲ. ಸಮೀಕ್ಷೆ ಮಾಡಿರೋದು ಸರ್ಕಾರ ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಆದರೆ ಸಮೀಕ್ಷೆ ಆಗಬೇಕು ಅನ್ನುವಂಥದ್ದು
ವೀರಶೈವ ಲಿಂಗಾಯತ ಸಮಾಜದ ಅಷ್ಟೇ ಅಲ್ಲ, ಒಕ್ಕಲಿಗ ಸಮಾಜದವ್ರದ್ದು ಕೂಡ ಇದೇ ಭಾವನೆ ಆಗಿದೆ. ನಿನ್ನೆ ಈ ದಿನ ವೀರಶೈವ ಲಿಂಗಾಯತ ಸಮಾಜ ಮತ್ತು ಒಕ್ಕಲಿಗರ ಸಂಘಟನೆಯವರು ಒಂದುಗೂಡಿ ಮುಂದಿನ ಹೋರಾಟ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಮಾಲೋಚನೆ ಮಾಡಿದ್ದಾರೆ. ಆದರೆ ಸಚಿವ ಸಂಪುಟದ ನಿರ್ಧಾರ ತಿಳ್ಕೊಂಡು ಮುಂದಿನ ಕಾರ್ಯಯೋಜನೆಯನ್ನು ಮಾಡೋಣ ಅಂತೇನಿದೆ ಅದನ್ನು ನಾವಾದರೂ ಕೂಡ ಸ್ವಾಗತ ಮಾಡ್ತೀವಿ. ಕೇಂದ್ರ ಸರ್ಕಾರ ಕೂಡ ಆದೇಶ ಹೊರಡಿಸಿದೆ, ಈಗ ಎಲ್ಲ ಕಡೆ ಹೋಗಿ ಸಮೀಕ್ಷೆ ಮಾಡಬೇಕು ಅನ್ನೋ ಅದ್ರ ಪ್ರಕಾರ ತಾವೇನು ಹೇಳ್ತೇವೆ? ಭಾರತದ ಸಂವಿಧಾನದಲ್ಲಿ ಯಾವ್ಯಾವ ಜಾತಿಗೆ ಎಷ್ಟೆಷ್ಟು ಮೀಸಲಾತಿ ಕೊಡಬೇಕು ಅನ್ನುವಂಥದ್ದು ನಿಖರ ಇದೆ. ಅದಕ್ಕೆ ಕೊಡೋದರಲ್ಲಿ ತಪ್ಪೇನೂ ಇಲ್ಲ. ಆದರೆ ಮುಂದುವರೆದಂಥ ಜಾತಿ ಜನಾಂಗದಲ್ಲಿಯೂ ಕೂಡ ಅತ್ಯಂತ ಕಡುಬಡವರಿದ್ದಾರೆ. ಜಾತಿಯ ಆಧಾರವಾಗಿಟ್ಟುಕೊಂಡು ಸರ್ಕಾರದ ಸವಲತ್ತುಗಳನ್ನು ಕೊಟ್ಟರೆ ನಿಜವಾದಂಥ ಬಡವರಿಗೆ ಅನ್ಯಾಯ ಆಗ್ತಾಯಿದೆ. ಅದಕ್ಕೆ ಜಾತಿಯನ್ನು ಮೀರಿ ಅವರು ಯಾವುದೇ ವರ್ಗದವರಿರಲಿ, ಆರ್ಥಿಕವಾಗಿ ದುರ್ಬಲರಿದ್ದಂಥ ಸಮುದಾಯಗಳಿಗೆ, ಜನರಿಗೆ ಒಂದು ಪುರಸ್ಕಾರ ಕೊಡುವುದು ಎಲ್ಲ ರಾಜಕೀಯ ಧೋರಣರ ಒಂದು ಗಟ್ಟಿ ಸಂಕಲ್ಪ. ಆದರೆ ಈ ಜಾತಿ ಸಂಘರ್ಷವನ್ನು ತಡೆಗಟ್ಟಲಿಕ್ಕೆ ಕಾರಣವಾಗ್ತಾಯಿದೆ. ಇಲ್ಲದಿದ್ದರೆ ಇದು ಮತ್ತಷ್ಟು ಸಂಘರ್ಷಕ್ಕೆ ಅವಕಾಶ ಆಗ್ತಾಯಿದೆ ಹೊರತು ಸಾಮರಸ್ಯದಿಂದ ಬಾಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೆ ರಾಜಕೀಯ ಎಲ್ಲ ಮುತ್ಸದ್ದಿಗಳು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ರಾಜ್ಯದ ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ ಒಂದು ಯೋಗ್ಯ ನಿರ್ಣಯ ಕೈಗೊಳ್ಳಬಹುದು ಅನ್ನುವಂಥ ಒಂದು ಆಶಾದಾಯಕ ಭಾವನೆ ನಮಗಿದೆ. ತಿಳಿಸಿದ್ದಾರೆ. ಅದಕ್ಕೂ ಕೂಡ ನಾನು ಅವರೆಲ್ಲ ಗುರುಮಾತೆಯರಿಗೆ, ವಿದ್ಯಾರ್ಥಿನಿಯರಿಗೆ ಕೂಡ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಇವತ್ತು ನನಗೆ ಹೇಳಿದ್ರು, ಈ ಸಂಸ್ಥೆ ಬಹಳ ದೊಡ್ಡ ವ್ಯಕ್ತಿಗಳನ್ನು ಈ ಸಮಾಜಕ್ಕೆ ಮಾಡಿದೆ. ಇವತ್ತು ನಮ್ಮ ಪೂಜ್ಯರಾದಂಥ ಹಿಂಗೈಗೆ SN ಕೃಷ್ಣ ಅವರು ಇದೇ ಶಾಲೆಯಲ್ಲಿ ಕಲ್ತಂಥವ್ರು. ಅದೇ ರೀತಿ ಇವತ್ತು ನಮ್ಮ ಬಹಳ ಸಂತೋಷ ಅನ್ನಿಸ್ತಾ ಇದೆ. ಹೀಗಿಂತ ಸಂಸ್ಥೆ ಬಹಳ ದೊಡ್ಡ ಹಂಗ ನಾನು ಒಂದು ಇಬ್ಬರದ ಎಕ್ಸಾಂಪಲ್ ಕೊಟ್ಟಿನಿ. ಆದರೆ ಎಷ್ಟು ಜನ ಇಲ್ಲಿ ಈ ಸಂಸ್ಥೆಯಲ್ಲಿ ಕಲಿದು ನಾಡಿನ ಉದ್ದಕ್ಕೂ ಇವತ್ತು ತಮ್ಮ ಪ್ರತಿಭೆಯನ್ನು ಮಾಡಿದ್ದಾರೆ ಅನ್ನೋ ಮಾತು ನಾವು ಈ ಸಂದರ್ಭದಲ್ಲಿ ನಮ್ಮ ಲೀಲೆಗಳ ಕುರಿತು ಚಿತ್ರಿಸಿದ್ದಾರೆ. ಅವರ ಕಲಾ ಚಿತ್ರಕ್ಕೆ ನಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ಗುರುತಿಸೋಣ. ಮತ್ತೆ ಚಿತ್ರದ ಚಿತ್ರಗಳನ್ನು ಬಿಡಿಸುವಂತ ಕಾರ್ಯಕ್ಕೆ ಅವರು ಮುಂದುವರಿಯಲಿ.